ಮ್ಯಾಮ್ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗಳು ಖಾಲಿ ಹೊಡಿತಿದೆ ಅಂತ ಇದ್ರು. ದರ್ಶನ್ ಅವ್ರದ್ದು ಕಲಾಸಿಪಾಳ್ಯ ರಿಲೀಸ್ ಆಗಿ ಹೌಸ್ಫುಲ್ ಆಗಿ ಓಡ್ತಾ ಇದೆ, ಅದ್ರ ಬಗ್ಗೆ ಏನಂತೀರಾ? ಹೌಸ್ಫುಲ್ ಅಂದ್ರೆ ಅದು ಹೌಸ್ಫುಲ್ ಆಗೋದು ಬರೀ ನಮ್ ಡಿ ಬಾಸ್ ಮೂವೀಸ್ ಮಾತ್ರ. ನಮಗೂ ಅಷ್ಟೇ ಕ್ರೇಜ್ ಅಂದ್ರೆ ಬಾಸ್ ಮೂವಿ ಮಾತ್ರ. ಬ್ಯಾಂಗ್ಳೂರ್ ಕರ್ನಾಟಕ ರಾಜಧಾನಿ ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ. ಅಂದ್ರೆ ಬಾಸ್ ಇಲ್ಲ, ಬಾಸ್ ಒಳಗಡೆ ಇದ್ರೂ ಕೂಡ ಇಷ್ಟೊಂದು ಕ್ರೇಜ್ ಇದೆ, ಇಷ್ಟೊಂದು ರಶ್ ಇದೆ. ಮಿಸ್ಸಿಂಗ್ ಏನಂದ್ರೆ ಬಾಸ್ ನೋಡ್ಬೇಕು, ಇದನ್ನೆಲ್ಲ ನೋಡ್ತಾ ಫುಲ್ ಖುಷಿ ಆಗ್ತಾರೆ. ನೆಕ್ಸ್ಟ್ ಡೆವಿಲ್ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಸೊ ಐ ಆಮ್ ಬಿಗ್ ಫ್ಯಾನ್ ಆಫ್ ಡಿ ಬಾಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್ ಹೇಳಿ, ಇವತ್ತು 22 ವರ್ಷ ಆದ್ಮೇಲೆ ಮೂವಿ ರಿಲೀಸ್ ಆಗಿದೆ, ಅದು ಕೂಡ ಭರ್ಜರಿ ದಾಖಲೆಯನ್ನೇ ಮಾಡಿತ್ತು ಅಂತ ಹೇಳ್ಬಹುದು. ಆ ಒಂದು ಟೈಮ್ ಅಲ್ಲಿ ಇವಾಗ ಮತ್ತೆ ರಿಲೀಸ್ ಆಗ್ಬಿಟ್ಟು ಅದೇ ದಾಖಲೆ ಮಾಡ್ತಿದೆ, ಅದ್ರ ಬಗ್ಗೆ ಏನಂತೀರಾ? ಅದೇ ದಾಖಲೆ ಮಾಡ್ತಾ ಇದೆ. ಇನ್ನು ಕ್ರೇಜ್ ಯಾವ್ದು ಕಮ್ಮಿ ಆಗೋದಿಲ್ಲ. ಡಿ ಬಾಸ್ ಕ್ರೇಜ್ ಇದ್ದಿದ್ದಂಗೆ ಯಾವ್ದೇ ಒಳ್ಳೆ ಫಿಲಮ್ ಬರ್ಲಿ ಕ್ರೇಜ್ ಏನೋ ಜಾಸ್ತಿ ಆಗುತ್ತೆ, ಕಮ್ಮಿ ಆಗೋದಿಲ್ಲ. ಕ್ರೌಡ್ ಏನೋ ಜಾಸ್ತಿ ಆಗುತ್ತೆ, ಕಮ್ಮಿ ಆಗೋದಿಲ್ಲ. ಈಗ ಆಲ್ರೆಡಿ ಮೊನ್ನೆಯಿಂದ ರಿಲೀಸ್ ಆಗಿದೆ ಕಲಸಿಪಾಳ್ಯ. ಮತ್ತೆ ಇನ್ನು ನಾಳೆನು ಇದೆ, ಇನ್ನು ನೋಡ್ತಾ ಇದಾರೆ ಜನಗಳು, ಬರ್ತಾ ಇದಾರೆ. ನಾನು ಫಸ್ಟ್ ಶೋ ಮುಗಿಸ್ಕೊಂಡ್ ಬಂದಿದ್ದೀನಿ, ಚೆನ್ನಾಗಿದೆ ಫಿಲಮು. ಅವಾಗನು ನಾನು ಡೈಲಿ ಡಿ ಬಾಸ್ ಫಿಲಮ್ ಮನೇಲಿ ಕಂಟಿನ್ಯೂಸ್ಲಿ ನೋಡ್ತಾ ಇರ್ತೀನಿ. ನಾ ಡಿ ಬಾಸ್ ಫಿಲಮ್ ಯಾವತ್ತೂ ಮಿಸ್ ಮಾಡಕ್ ಹೋಗೋದಿಲ್ಲ, ಫಸ್ಟ್ ಶೋನೇ ನೋಡೋದು. ಜೈ ಡಿ ಬಾಸ್. ಥ್ಯಾಂಕ್ ಯು ಬ್ರೋ. ಮೂವಿ ಮಾತ್ರ ಮಸ್ತ್ ಆಗಿದೆ ಬ್ರೋ. ಅವಾಗೆ ಆ ರೇಂಜ್ ಕ್ರೇಜ್ ಇದೆ ಅಂತಂದ್ರೆ ಇವಾಗ ಇನ್ನ ಎಷ್ಟು ರೇಂಜ್ ಕ್ರೇಜ್ ಇರ್ಬೋದು. ಓಕೆ, ಎಷ್ಟು ಸರಿ ನೋಡಿದ್ರ ಬ್ರೋ ಕಲಾಸಿಪಾಳ್ಯ? ಬ್ರೋ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ನಮ್ ಬಸ್ ಇಂದಲ್ಲ ಇರುತ್ತೆ ಬ್ರೋ. ಬಟ್ 22 ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಬಟ್ ಅದೇ ಕ್ರೇಜ್ ಇದೆಲ್ಲ ಬ್ರೋ. ಅವ್ರ ಊರ್ ಒಳಗಿದ್ದೆ ಆ ರೇಂಜ್ ಕ್ರೇಜ್ ಐತೆ, ಇನ್ನ ಹೊರಗಿದ್ದಿದ್ರೆ ಅವಳಿ. ಜೈ ಡಿ ಬಾಸ್, ಜೈ ಡಿ ಬಾಸ್, ಅಮಿರಾಟ ವರ್ಷ ಆದ್ಮೇಲೆ ರಿಲೀಸ್ ಆಗಿದೆ, ನೋಡ್ಬಿಟ್ಟು ಏನ್ ಅನಿಸ್ತು ಅಂತ? 22ರಲ್ಲಿ ರಾಜಪ್ಪರ ಮಾತು ಥಿಯೇಟರ್ ನೋಡಿದ್ದೆ ಅವಾಗ. 2004 ಇದ್ದಾಗ ಬಂದಾಗ ನೋಡಿದ್ದು. ಇವತ್ತು ಅದೇ ಫೀಲ್ ಐತೆ. ಅವತ್ತು ನಾವು ಅಪ್ಪ ಹೋದೆ, ಇವತ್ತು ನನ್ನ ಮಕ್ಳ ಜೊತೆ ಬನ್ನಿ. ಓಕೆ, ಹೇಗಿದೆ ಮೂವಿ? ಜೈ ಡಿ ಬಾಸ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಹೇಗಿದೆ ಬ್ರೋ ಮೂವಿ? ಫಿಲಂ ಸೂಪರ್. ಯಾರ್ ಫಿಲಂ 22 ವರ್ಷ ಆಗೈತೆ, ತಿರ್ಗಾ ಬಂದ್ ಕೇಳ್ತಾ ಇದೀಯಾ, ಏನಂತ ಹೇಳೋಣ ಹೇಳ್ರಿ ಇದಕ್ಕೆ. ಅಲ್ಲ, ಈಗ 22 ವರ್ಷ ಆದ್ಮೇಲೆ ಕೂಡ ಅದೇ ಕ್ರೇಜ್ ಇದೆಯಲ್ಲ, ಅದ್ರ ಬಗ್ಗೆ ಏನಂತೀರಾ? ಯಾರು ಅವರು? ಬಾಸ್ ಆಫೀಸ್ ಸುಲ್ತಾನ್ ಇದ್ದೇ ಇರುತ್ತೆ ಅಷ್ಟೇ. ಓಕೆ, ಹೇಳ್ತೀರಾ ಅಲ್ವಾ? ಮ್ಯಾಮ್ ಇವತ್ತು ಕಲಾಸಿಪಾಳ್ಯ ಮೂವಿ ನೋಡಕ್ ಬಂದಿದ್ದೀರಾ, ಏನ್ ಹೇಳ್ತೀರಾ? ಖುಷಿ ಆಗ್ತಾ ಇದೆ. ಅದು ಕಲಸಿಪಾಳ್ಯ ತುಂಬಾ ದಿನ ಆದ್ಮೇಲೆ ರಿಲೀಸ್ ಆಗಿದೆ. ನಮ್ ಬಾಸ್ ನ ತೆರೆ ಮೇಲೆ ನೋಡಕ್ ಇನ್ನ ತುಂಬಾ ಖುಷಿ ಆಗ್ತಿದೆ. ಓಕೆ, ಅಂದ್ರೆ ಈಗ ಬಾಸ್ ಒಳಗಡೆ ಇದಾರೆ, ಎಷ್ಟು ಮಿಸ್ ಮಾಡ್ಕೊಳ್ತಿದ್ರಾ ಅಂತ? ತುಂಬಾ ಮಿಸ್ ಆಗ್ತಿದೆ. ಡೈರೆಕ್ಟ್ ಆಗಿ ಅವರು ನಮ್ಮ ಬರ್ತ್ಡೇಲೇ ವಿಶ್ ಮಾಡಿದ್ ಲಾಸ್ಟ್, ಇದುವರೆಗೂ ನೋಡಿಲ್ಲ. ಹೌದು, ಅದರಿಂದ ಅವ್ರು ಆಚೆ ಬಂದ್ರೆ ಇನ್ನ ಖುಷಿ ಆಗುತ್ತೆ. ಮೂವಿ ಬಂದಿರೋದ್ರಿಂದ ಇಷ್ಟು ಜನ ನೋಡಿ ಇನ್ನ ತುಂಬಾ ಹೇಳಕ್ ಆಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ಹೌದು. ಈಗ ಹೊಸ ಮೂವಿ ಬಂದ್ರು ಕೂಡ ಇಷ್ಟೊಂದ್ ಜನ ಸೇರಲ್ಲ, ಸೇರಲ್ಲ. ರಿಲೀಸ್ಗೂ ಇಷ್ಟೊಂದ್ ಜನ ಸೇರಿದ್ದಾರೆ, ಏನಂತೀರಾ? ತುಂಬಾ ನೋಡಿ, ನೀವೇ ಎಷ್ಟು ಕ್ರೌಡ್ ನೋಡ್ತಾ ಇದೀರಾ. ಇದ್ರ ಮೇಲೆ ಏನ್ ಹೇಳೋದು, ಹೊಸ ಮೂವಿಗೂ ಈ ತರ ಸಿಗಲ್ಲ. ಹೌದು, ಹೇಳ್ಬೇಕು ಅಂದ್ರೆ ಗ್ರೇಟ್ ಅಲ್ವಾ. ನಮ್ ಬಾಸ್ ನೋಡಿ ಎಷ್ಟು ಜನ ಅಂದ್ರೆ ಹೆಣ್ಮಕ್ಳುಗಳೇ ಬರಲ್ಲ ಅಂತ ಹೇಳ್ತಾರೆ. ಹೇಳ್ಬೇಕಾದ್ರೆ ಹೆಣ್ಮಕ್ಳುಗಳು ಎಷ್ಟ್ ಜನ ಇದೀವಿ. ಯಾವ ಮೂವಿ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ದರ್ಶನ್ ಅವ್ರು? ನಮ್ಗೆ ಎಲ್ಲಾ ಮೂವಿನೂ ಇಷ್ಟ. ಓಕೆ, ಎಲ್ಲಾ ಮೂವಿನೂ ನೋಡ್ತೀರಾ? ಸುಂಟ್ರಗಾಳಿ ತುಂಬಾ ಇಷ್ಟ ಆಗಿರೋ ಪಿಕ್ಚರ್. ಅದ್ರಲ್ಲಿ ಇವ್ರಿಬ್ರು ಹೀರೋ ಹೀರೋಯಿನ್ ರಕ್ಷಿತಾ ಮತ್ತೆ ದರ್ಶನ್. ಓಕೆ, ನೆಕ್ಸ್ಟ್ ಯಾವ ಮೂವಿ ರಿಲೀಸ್ ಆಗ್ಬೇಕಂತ ವೇಟ್ ಮಾಡ್ತಿದ್ದೀರಾ? ಸುಂಟ್ರಗಾಳಿನೇ. ಸುಂಟ್ರಗಾಳಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. 22 ವರ್ಷ ಆದ್ಮೇಲೆ ಮೂವಿ ರಿಲೀಸ್ ಆಯ್ತು, ಬಟ್ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಹೌಸ್ಫುಲ್ ಮೂವಿ ಯಾವ್ದು ಓಡ್ತಾ ಇಲ್ಲ, ಅದ್ರ ಬಗ್ಗೆ ಏನಂತೀರಾ? ಬಾಸ್ ಅದಕ್ಕೆ ರೀಸನ್ ಇದೆ ನಮ್ ಡಿ ಬಾಸ್ ಫಿಲ್ಮ್. ಏನ್ ಹೇಳಿ, ಇದೇ ಡಿ ಬಾಸ್ ಫಿಲ್ಮ್ ರೀಸನ್. ಯಾಕಂದ್ರೆ ಹೊಸಬ್ರು ಫಿಲ್ಮ್ ಬರ್ತಾ ಇದೆ, ಥಿಯೇಟರ್ ಜನ ಬರ್ತಾ ಇಲ್ಲ ಅಂತಂದ್ರೆ ಜನ ಡಿ ಬಾಸ್ ಜನ ಬರ್ತಾರೆ ಅಂದ್ರೆ ಏನ್ ಕೇಳಿ, ಅವ್ರಿಗೆ ಕ್ರೇಜ್. ಶೈಲಜಾ ಮೇಡಮ್ ಹೇಳಿದಾರೆ ಯಜಮಾನ ಮೂವಿಯಲ್ಲಿ, ಕ್ರೇಜ್ ಕೋ ಬಾಪ್ ಅಂದ್ರೆ ಯಾರು? ಡಿ ಬಾಸ್. ಯಾವತ್ತು ಕ್ರೇಜ್ ಕಡಿಮೆ ಆಗಲ್ಲ. ಯಾರೋ ಹೇಳ್ತಾರೆ ಲೋಕಲ್ ಅಂತ ಬಿಟ್ಟು ಪಕ್ಕ ಲೋಕಲ್ ಡಿ ಬಾಸ್. ಯಾರು? ಜೈ ಡಿ ಬಾಸ್, ಪಕ್ಕ ಲೋಕಲ್. ಓಕೆ, ಇವತ್ತು ಮತ್ತೆ ಕ್ರೌಡ್ ಅಲ್ಲಿ ಮೂವಿ ನೋಡ್ಬೇಕಾದ್ರೆ ಏನ್ ಅನಿಸ್ತು ಅಂತ? ಸರ್ ಖುಷಿ ಸರ್, ನಾವು ಕಾರ್ಯ ಕೆಲಸ ಮಾಡೋ ಸರ್. ಚಿಕ್ಕ ಫಿಲಮ್ ಅನ್ನು ಮಾಡ್ತೀನಿ, ಆಕ್ಟಿಂಗ್ ಮಾಡ್ತೀವಿ ಸರ್. ಅಪ್ಪು ಸರ್ ಜೊತೆ ಆಕ್ಟಿಂಗ್ ಮಾಡಿದ್ವಿ ಸರ್, ನಾವು ಫಿಲ್ಮ್ ಆಕ್ಟ್ರೆ. ಬಟ್ ಇದನ್ನ ನೋಡಕ್ಕೆ ಖುಷಿ, ಯಾಕಂದ್ರೆ ನಮ್ ಡಿ ಬಾಸ್ ಇಲ್ಲ ನಮ್ ಕೊರಗಿಲ್ಲ. ಈ ಮೂವಿ ನೋಡಿದ್ರೆ ಫುಲ್ ಹ್ಯಾಪಿ. ಕೆಲವೊಬ್ರು ಹುಡ್ಕೊಳ್ತಾ ಇರ್ತಾರೆ, ಒಳಗ್ ಹೋದ ಕತೆ ಮುಗಿತಂತ, ಬಟ್ ಕತೆ ಮುಗ್ದಿಲ್ಲ, ಇವಾಗ ಶುರು ಆಗುತ್ತೆ ಮುಂದೆ. ಯಾಕಂದ್ರೆ ಕ್ರೇಜ್ ಕಡಿಮೆ ಆಗಲ್ಲ. ಒಂದ್ ಫಿಲಮ್ ಬಂದ್ರೆ ಸಾಕು, ನಮ್ದು ಡಿ ಬಾಸ್ ಅಭಿಮಾನಕ್ಕೆ ಫುಲ್ ಖುಷಿ ಆಗಿರ್ತಾರೆ.
ಅವ್ರು ಸೆಲೆಬ್ರಿಟಿ ಅಂತ ಹಾಕೊಂಡಿದಾರಲ್ಲ, ನಾವು ಅದೇ ತರ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ತಿದ್ದೆ ದೇವ್ರನ್ನ. ಆ ಪೂಜೆ ಮಾಡೋದ್ ನೋಡ್ಕೊಂಡ್ಬಿಟ್ಟು ಕೆಲವು ಜನ ಹುರ್ಕೊಳ್ತಾರೆ. ಹುರ್ಕೊಳ್ರಿ. ಈಗ ಇನ್ನೊಂದೇನಪ್ಪಾ ಅಂತಂದ್ರೆ, ದರ್ಶನ್ ಅವರು ಒಳಗಡೆ ಹೋದ್ಮೇಲೆ ಕ್ರೇಜ್ ಕಮ್ಮಿ ಆಗಿದೆ ದರ್ಶನ್ ಅವ್ರದ್ದು ಅಂತಿದ್ದಾರೆ. ಅದ್ರ ಬಗ್ಗೆ ಏನಂತೀರಾ? ಕ್ರೇಜ್ ಕಡಿಮೆ ಅಂತ ಯಾರು ಮಗ ಆಗ್ತದನಲ್ಲ, ಬಂದ್ಬಿಟ್ಟು ಥಿಯೇಟರ್ ನೋಡ್ರಿ, ಕ್ರೇಜ್ ಕಡಿಮೆ ಅಂತ ಗೊತ್ತಾಗುತ್ತೆ. ಕ್ರೇಜ್ ಕಡಿಮೆ ಆಗಂಗಿದ್ರೆ ಫಿಲ್ಮ್ ರಿಲೀಸ್ ಮಾಡಲ್ಲ ಬಾಸ್, ಹೇಳ್ದವ್ರಿಗೆ ಹೇಳ್ತಾರೆ ನಾನು. ಕ್ರೇಜ್ ಕಡಿಮೆ ಆಗಿದ್ರೆ ರಿಲೀಸ್ ಮಾಡಕ್ ತಲೆ ಕೆಟ್ಟಿಲ್ಲ ಅವ್ರಿಗೆ. ಅದು ರಿಲೀಸ್ ಮಾಡಕ್ ಅಂದ್ರೆ ಕರ್ನಾಟಕದಲ್ಲಿ ಏಕೈಕ ಹೋಗ್ತಂದ್ರೆ ಅದು ಡಿ ಬಾಸ್. ಒಳಗಡೆ ಇದ್ದಾಗ ರಿಲೀಸ್ ಮಾಡಿದ್ದಾರೆ, ಒಳಗಡೆ ಹೋದ್ಮಾಗ ರಿಲೀಸ್ ಮಾಡ್ತಾರಂದ್ರೆ ಅದೇ ಒಂದೇ ಜೈ ಡಿ ಬಾಸ್. ಹಾಡು ಹೇಳಿದ್ರು ಒಂದು. ದಿಂಗರ ಬಿಲ್ಲಿ ಮಾಡಬೇಡ ಸೋಗಲ್ಲಿ, ನನ್ನನ್ನು ನೋಡಿ ಅಂತ ಬೆಳೆಸಿ ಮಾಡಬೇಡ ಸೋಗಲ್ಲಿ. ನಿಮ್ಮಪ್ಪ ಬಂದರು ನಿಮ್ಮಣ್ಣ ಬಂದರು ನಿನ್ನ ನಾನು ಬಿಡೋದಿಲ್ಲ, ಅಂಗಡಿಗೆ ಬಂದರು ನೀರಿಗೆ ಬಂದರು ಮಾಡಬೇಡ ಸೋಗನ್ನ. ದಿಂಗರ ಬಿಲ್ಲಿ ಜೈ ಡಿ ಬಾಸ್. ಥ್ಯಾಂಕ್ ಯು ಬ್ರೋ. ಇವತ್ತು ಕಲಾಸಿಪಾಳ್ಯ ಮೂವಿ ನೋಡಕ್ ಬಂದಿದ್ದೀರಾ, ಏನ್ ಹೇಳ್ತೀರಾ? ಇನ್ನ ನೋಡಿಲ್ಲ ಫಿಲಮ್, ಒಳಗಡೆ ಇವಾಗ ನೋಡಕ್ ಹೋಗ್ತಾ ಇದೀವಿ. ಒಟ್ನಲ್ಲಿ ಇಲ್ಲಿರೋ ಕ್ರೇಜ್ ನೆಲ್ಲ ನೋಡಿ ಏನ್ ಹೇಳ್ಬೋದು ಅಂದ್ರೆ ಸತ್ಯ ಹೇಳ್ಬೋದು ಅಷ್ಟೇ, ಇನ್ನೇನ್ ಸುಳ್ಳು ಹೇಳಂಗೆ ಹೋಗಿಲ್ಲ, ಸತ್ಯ ಹೇಳ್ಬೋದು ಅಷ್ಟೇ. ಏನ್ ನಡೀತಾ ಇದೆ ಹೇಳಿ ಇವಾಗ? ಈ ಕಾನೂನಿನ ಕಟಕಟೆಯ ಚೌಕಟ್ಟಿನಲ್ಲಿ ನಿಂತಿರೋ ಸತ್ಯ, ಎದುರುಗಡೆ ಸುಳ್ಳು ಸಾಕ್ಷಿಗಳು ಓಡಾಡ್ತಾ ಇರೋದು ಸತ್ಯ, ಆರೋಪಿಯನ್ನ ಪಟ್ಟನ್ನ ಹಣೆ ಮೇಲೆ ಕಟ್ಕೊಂಡಿರೋ ಸತ್ಯ, ಮಾಡದೇ ಇರೋ ತಪ್ಪಿಗೆ ಸೆರವಾಸ ಅನುಭವಿಸ್ತಾ ಇರೋದು ಸತ್ಯ. ಆದ್ರೆ ಕತ್ಲಲ್ಲಿ ಕುಗ್ಗೋಗ್ತಾರೆ ಅನ್ನೋದು ಮಾತ್ರ ಸುಳ್ಳು. ಬೆಳಕಾಗಿ ಬಂದೇ ಬರುತ್ತೆ 2027. ಅದಕ್ಕಂತಾನೆ ಇದೀಗ ಬಂದ ಸುದ್ದಿ ಬ್ರೇಕಿಂಗು ನ್ಯೂಸ್ ನೋಡಿದ್ರೆ ಐರಾವತ ಸೆಲ್ಲಲ್ಲೇ ವಾಕಿಂಗು. ನೋ ನೆಗೆಟಿವ್ ಓನ್ಲಿ ಪಾಸಿಟಿವ್. AI ನಲ್ಲಿ ಬಂದಿದ್ದು ಡೂಪ್ಲಿಕೇಟ್ ಫೋಟೋ, ಒರಿಜಿನಲ್ ಆಗಿ ನೋಡಿದ್ರೆ ಕತ್ತಿ ಹಿಡ್ಕೊಂಡು ನಿಂತಿಲ್ವಾ ಸಂಗೊಳ್ಳಿ ರಾಯಣ್ಣನ್ ಟ್ಯಾಟೋ. ಕರ್ನೆ ಹಿಡಿದ್ರೆ ಪುನಾದಿ, ಕತ್ತಿ ಹಿಡಿದ್ರೆ ಸಮಾಧಿ, ಅಭಿಮಾನಿಗಳ ಅರಸ, ದುಶ್ಮನ್ ಎಲ್ಲೇ ಇದ್ರು ಬಿಡಲ್ಲ ದಾಸ. ನಿಲ್ಸು ಬಿಟ್ಬಿಡಿ ಇವಾಗದು. ಆ ರೇಂಜ್ ಮಾಡೋರೆ ದಾನ, ಇಲ್ಲೆಲ್ರು ಸೇರಿದ್ರೆ ಮಾಡಕ್ಕಾಗಲ್ವಾ ಅನುದಾನ. ಊರ್ ತುಂಬಾ ನಡ್ತೈತೆ ಲಂಚ, ನಿವಾರಣೆ ಮಾಡ್ಬೇಕು ಅಂದ್ರೆ ಬರ್ಲೇಬೇಕು ಕೆಂಚ. ಮತ್ತೆ ಹಾಕವ್ರಲ್ಲ ನೀವೇ, ಒಂದೇ ಒಂದ್ ಚಾನ್ಸ್. ಬೇರೆಯವ್ರು ಪಾಯ ಹಾಕಿ ಕಟ್ತಾ ಇದಾರೆ ನೀವು ಕಟ್ಟೋ ಸುಂಕ, ಬೇರೆಯವ್ರು ಪಾಯ ಹಾಕಿ ಕಟ್ತಾ ಇದಾರೆ ನೀವು ಕಟ್ಟೋ ಸುಂಕ. ದೇವ್ರ ದಯ ಇದ್ರೆ 2028ಕ್ಕೆ ಡೀಪ್ ಬಾಸೆ ಉದಲ್ವಾ ಶಂಕ. ಯಾವ ತರ ಉತ್ತರ ಅಂತ ಕೇಳಿಸ್ಕೊಂಡಿರ ಸೌಂಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲ ಕೃಷ್ಣ ನೋಡ್ಕೊಂತಾನೆ. ಧನ್ಯವಾದ. ಅವಾಗ ಬಂದ್ ಹೇಳ್ತಾ ಇದ್ರಿ ಎಲ್ಲ ಬಂದ್ ಮಾತಾಡಿ. ನಾನು ಏನಕ್ ಮಾತಾಡಿಲ್ಲ ಹೇಳಿ? ಆಚೆ ಬರ್ಲಿ. ಇಷ್ಟ ಚೆನ್ನಾಗ್ ಮಾತಾಡೋದು ಒಂದೇ, ಈ ಹುಡ್ಗ ಮಾತಾಡೋದು ಒಂದೇ. ಡಿ ಬಾಸ್ ಏನಂತ ಈ ಹುಡ್ಗನ್ ಬಾಯಲ್ಲಿ ನೀವೇ ಕೇಳಿದ್ದೀರಾ. ಇದಕ್ಕಿಂತ ಮಾತಾಡ್ಬೇಕ ನಾವು? ಇದಕ್ಕಿಂತ ಮಾತಾಡ್ಬೇಕಣ್ಣ. ನಾವು ಬಾಯಿ ನಾವ್ ಹೇಳೋದಲ್ಲಣ್ಣ. ಈ ಚಿಕ್ಕ ಹುಡ್ಗ ಅವನೇ, ನಮ್ಗೆ ಚಿಕ್ಕ ಹುಡ್ಗ ಈ ಹುಡ್ಗ. ಆ ಹುಡ್ಗನ ಬಗ್ಗೆ ಡಿ ಬಾಸ್ ಏನು ಅಂತ ಅರ್ಥ ಮಾಡ್ಕೊಳ್ರಿ. ನಾವ್ ಏನ್ ಮಾತಾಡ್ರಿ? ನೀವೇ ನೋಡ್ತಾ ಇರ್ತಾನ, ನೀವೇ ರೆಕಾರ್ಡ್ ಮಾಡ್ತಾ ಇರ್ತಾನ, ನಾವ್ ಬಾಯ್ ಬಿಟ್ಟು ಹೇಳ್ಬೇಕಣ್ಣ. ಅವಾಗಿಂದ ಎಲ್ಲಾರ ಹತ್ರ ಹೋಗಿ ಕೇಳ್ತಾ ಇದ್ರಿ ನೀವು. ನಾನೇನೋ ಮಾತಾಡಿಲ್ಲ, ಬಂದು ಅದ್ರ ಕೇಳಿದ್ರಿ ನೀವು. ಮಾತಾಡಿ ನಿಮ್ ಬಾಸ್ ಬಗ್ಗೆ ಹೇಳಿ ಅಂತ. ಆಚೆ ಬರ್ಲಿ ಜನ, ಆಯ್ತಾ? ಈ ಹುಡ್ಗ ಮಾತಾಡಂತಾನೆ, ಅದಕ್ಕೆ ಏನೇನೋ ಮಾತಾಡಂಗಿಲ್ಲ. ಮಾತಾಡೋದು ಇನ್ನೊಂದು ಖಡಕ್ ಆಗೊಂಡ್ ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ಡಿ ಬಾಸ್ ಅಂದ್ರೆ ಕಿಕ್ಕು, ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್, ಕ್ರೇಜ್ ಗೆ ಕಿಂಗು, ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಅನ್ನೋದೇ ಟ್ರೆಂಡಿಂಗು. ಅಯ್ಯ ಅಂದ್ರೆ ಅಧಿಪತಿ, ಬೃಂದಾವನದ ಸಾರಥಿ, ಕರುನಾಡ ಭೂಪತಿ, ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ. ಜಾಗ ಯಾವ್ದೇ ಇರ್ಲಿ ಹೇಗೆ ಇರ್ಲಿ ಜೈಕಾರ ಹಾಕ್ಸ್ಕೊಳ್ಳೋ ಏಕೈಕ ನಟ, ಕನ್ನಡದ ಕಲಾವಿದ, ಕುರುಕ್ಷೇತ್ರದ ದುರ್ಯೋಧನ, ಈ ಕಲಿಯುಗದ ಕರ್ಣ. ಅಕ್ಕಿಗೆ ಭತ್ತ ಕವಚ, ದಾನಕ್ಕೆ ದತ್ತ ಕವಚ, ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ. ಸುಟ್ಟರೆಟ್ಟಿಗೆ ಗಟ್ಟಿ, ಚಾಲೆಂಜ್ ಅಂದ್ರೆ ದಾಸನ ಗುಂಡೆಗೆನೆ ಗಟ್ಟಿ. ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ, ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಸಿ ಪಾಳ್ಯ. ಆನೆಗೆ ಎದುರು ಬರ್ಬಾರ್ದು, ಈ ಜಗ್ಗುನ ಎದುರಾಕೊಂಬಾರ್ದು. ಯಾಕಂದ್ರೆ ನಾನು ಇವಾಗ್ಲೇ ಹೇಳ್ಬಿಡ್ತೀನಿ ಅಣ್ಣ, ನನ್ಗಿರೋದು 2 ಮುಖ. ಒಡೆಯ ಅಂದ್ರೆ ಅಭಿಮಾನ, ಅಂಬರೀಷ ಅಂದ್ರೆ ಯಜಮಾನ. ಥ್ಯಾಂಕ್ ಯು ಚೀನಾ.